ಹೆಲೋ. ಇವತ್ತು ಕಾಫಿ ಮತ್ತು ಟೀ ನಮ್ಮ ದೈನಂದಿನ ಕಪ್ನೊಳಗಿನ ಸತ್ಯ. ನಮ್ಮ ದೇಶದಲ್ಲಿ ಬೆಳಿಗ್ಗೆ ಒಂದು ಕಪ್ ಟೀ ಅಥವಾ ಕಾಫಿ ಇಲ್ಲದೆ ದಿನ ಆರಂಭವಾಗುವುದೇ ಇಲ್ಲ. ಕೆಲವರಿಗೆ ಟೀ, ಇನ್ನು ಕೆಲವರಿಗೆ ಕಾಫಿ. ಎರಡೂ ನಮಗೆ ಶಕ್ತಿ ಕೊಡುತ್ತವೆ, ಮನಸ್ಸಿಗೆ ತಾಜಾತನ ಕೊಡುತ್ತವೆ ಎಂದು ನಾವು ನಂಬುತ್ತೇವೆ. ಆದರೆ ನಾವು ಕುಡಿಯುತ್ತಿರುವ ಈ ಪಾನೀಯಗಳು ನಮ್ಮ ದೇಹಕ್ಕೆ ಏನು ಕೊಡುತ್ತಿವೆ ಎಂಬುದನ್ನು ನಾವು ಬಹಳಷ್ಟು ಬಾರಿ ಯೋಚಿಸುವುದೇ ಇಲ್ಲ. ಕಾಫಿ ಮತ್ತು ಟೀ ಎರಡೂ ಕೃಷಿಯಲ್ಲಿ ಬೆಳೆಯುವ ಬೆಳೆಗಳು. ಅದಕ್ಕಾಗಿ ಅವುಗಳ ಮೇಲೆ ಬಳಸುವ ರಾಸಾಯನಿಕಗಳು ನಮ್ಮ ಕಪ್ನೊಳಗೂ ಬರಬಹುದೇ ಎಂಬ ಪ್ರಶ್ನೆ ಬಹಳ ಮುಖ್ಯ. ಟೀಯನ್ನು ಒಂದು ಸಸ್ಯದ ಎಲೆಗಳಿಂದ ಮಾಡುತ್ತಾರೆ. ಸಸ್ಯದ ಯಾವ ಭಾಗಕ್ಕೆ ಹೆಚ್ಚು ಕೀಟಗಳು ಮತ್ತು ರೋಗಗಳು ಬರುತ್ತವೋ ಅದು ಎಲೆಗಳು. ಅದಕ್ಕಾಗಿ ಟೀ ತೋಟಗಳಲ್ಲಿ ಎಲೆಗಳ ಮೇಲೆ ತುಂಬಾ ಬಾರಿ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕಗಳನ್ನು ಸಿಂಪಡಿಸಲಾಗುತ್ತದೆ. ಟೀ ಗಿಡಗಳನ್ನು ಪ್ರತಿ 7 ರಿಂದ 10 ದಿನಕ್ಕೊಮ್ಮೆ ಕೊಯ್ಯುತ್ತಾರೆ. ಅಂದರೆ ವರ್ಷಕ್ಕೆ 20 ರಿಂದ 30 ಬಾರಿ ಸ್ಪ್ರೇ ಆಗುವ ಸಾಧ್ಯತೆ ಇರುತ್ತದೆ. ಈ ಎಲೆಗಳನ್ನು ಕೊಯ್ದ ನಂತರ ತೊಳೆಯುವುದಿಲ್ಲ. ಅವುಗಳನ್ನು ನೇರವಾಗಿ ಒಣಗಿಸಿ ಮಡಚಿ ಪ್ಯಾಕ್ ಮಾಡುತ್ತಾರೆ. ಕೀಟನಾಶಕಗಳು ಒಣಗಿಸುವಾಗ ಹೋಗುವುದಿಲ್ಲ, ಅವು ಎಲೆಗಳ ಮೇಲೆಯೇ ಉಳಿಯುತ್ತವೆ. ನಾವು ಟೀ ಮಾಡುವಾಗ ಬಿಸಿ ನೀರನ್ನು ಹಾಕುತ್ತೇವೆ. ಆ ಬಿಸಿ ನೀರು ಟೀ ಎಲೆಯಲ್ಲಿರುವ ಬಣ್ಣ, ರುಚಿ, ಕಾಫಿನ್ ಜೊತೆಗೆ ಆ ರಾಸಾಯನಿಕಗಳನ್ನು ನಮ್ಮ ಕಪ್ಗೆ ತೆಗೆದುಕೊಂಡು ಬರುತ್ತದೆ. ಹೀಗಾಗಿ ಸಾಮಾನ್ಯ ಟೀ ಕುಡಿಯುವಾಗ ಕೀಟನಾಶಕಗಳು ದೇಹಕ್ಕೆ ಹೋಗುವ ಸಾಧ್ಯತೆ ಹೆಚ್ಚು. ಕಾಫಿ ಇದಕ್ಕಿಂತ ಭಿನ್ನವಾಗಿದೆ. ಕಾಫಿ ಬೀಜವು ಒಂದು ಹಣ್ಣಿನ ಒಳಗಿರುವ ಬೀಜ. ಕಾಫಿ ಗಿಡದ ಮೇಲೆ ಸ್ಪ್ರೇರ್ ಮಾಡಲಾಗಿದ್ರೂ ನಾವು ಕುಡಿಯುವ ಭಾಗವಾದ ಬೀಜಕ್ಕೆ ಅದು ನೇರವಾಗಿ ತಾಗುವ ಸಾಧ್ಯತೆ ಕಡಿಮೆ. ಅದಕ್ಕಿಂತ ಮುಖ್ಯವಾದದ್ದು ಕಾಫಿಯ ಪ್ರೊಸೆಸಿಂಗ್. ಕಾಫಿ ಹಣ್ಣಿನಿಂದ ಬೀಜವನ್ನು ಬೇರ್ಪಡಿಸುತ್ತಾರೆ, ನೀರಿನಲ್ಲಿ ತೊಳೆಯುತ್ತಾರೆ, ಕೆಲವೊಮ್ಮೆ ಫರ್ಮೆಂಟ್ ಮಾಡುತ್ತಾರೆ, ನಂತರ ಒಣಗಿಸುತ್ತಾರೆ ಮತ್ತು ಕೊನೆಗೆ 200 ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚು ಉಷ್ಣದಲ್ಲಿ ರೋಸ್ಟ್ ಮಾಡುತ್ತಾರೆ. ಈ ರೋಸ್ಟಿಂಗ್ ಸಮಯದಲ್ಲಿ ಬಹುತೇಕ ಕೀಟನಾಶಕ ರಾಸಾಯನಿಕಗಳು ನಾಶವಾಗುತ್ತವೆ. ಹೀಗಾಗಿ ಕಾಫಿ ನಮ್ಮ ಕಪ್ಗೆ ಬರುವ ಮೊದಲು ಹಲವು ಶುದ್ಧೀಕರಣ ಹಂತಗಳನ್ನು ದಾಟಿರುತ್ತದೆ. ಈ ಕಾರಣಗಳಿಂದ ಸಾಮಾನ್ಯ ಟೀಗಿಂತ ಸಾಮಾನ್ಯ ಕಾಫಿಯಲ್ಲಿ ಕೀಟನಾಶಕ ಅವಶೇಷಗಳ ಅಪಾಯ ಕಡಿಮೆ ಎನ್ನಬಹುದು. ಇದರಿಂದ ಕಾಫಿ ಸಂಪೂರ್ಣ ಶುದ್ಧ ಎಂಬರ್ಥವಲ್ಲ. ಕಡಿಮೆ ಗುಣಮಟ್ಟದ ಕಾಫಿ ಸ್ಟೋರೇಜ್ನಲ್ಲಿ ಬಳಸುವ ರಾಸಾಯನಿಕಗಳು ಸಮಸ್ಯೆ ಕೊಡಬಹುದು. ಹಾಗೆಯೇ ಆರ್ಗ್ಯಾನಿಕ್ ಟೀ ಮತ್ತು ಆರ್ಗ್ಯಾನಿಕ್ ಕಾಫಿ ಎರಡೂ ಹೆಚ್ಚು ಸುರಕ್ಷಿತ. ಆದರೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಟೀ ಮತ್ತು ಕಾಫಿಯನ್ನು ಹೋಲಿಸಿದರೆ ಕಾಫಿಯ ಪ್ರೊಸೆಸಿಂಗ್ ಅದನ್ನು ಹೆಚ್ಚು ಸುರಕ್ಷಿತವಾಗಿಸುತ್ತದೆ. ನಮ್ಮ ಆರೋಗ್ಯ ನಮ್ಮ ದಿನನಿತ್ಯದ ಚಿಕ್ಕ ಆಯ್ಕೆಗಳ ಮೇಲೆ ಅವಲಂಬಿಸಿದೆ. ಪ್ರತಿದಿನ ನಾವು ಕುಡಿಯುವ 1 ಕಪ್ ಟೀ ಅಥವಾ ಕಾಫಿ ಕೂಡ ನಮ್ಮ ದೇಹದ ಮೇಲೆ ದೀರ್ಘಕಾಲದ ಪರಿಣಾಮ ಬೀರುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಉತ್ಪನ್ನಗಳನ್ನು ಆಯ್ಕೆ ಮಾಡುವುದು, ಗುಣಮಟ್ಟದ ಕಾಫಿ ಬೀಜ ಬಳಸುವುದು, ಟೀ ಎಲೆಗಳನ್ನು ಒಮ್ಮೆ ತೊಳೆಯುವುದು, ಇಂತಹ ಸಣ್ಣ ಕ್ರಮಗಳು ನಮ್ಮ ಆರೋಗ್ಯವನ್ನು ರಕ್ಷಿಸಬಹುದು. ಕೊನೆಯಲ್ಲಿ ನಾವು ಯಾವ ಕಪ್ ಆಯ್ಕೆ ಮಾಡುತ್ತೇವೋ ಅದೇ ನಮ್ಮ ಆರೋಗ್ಯದ ದಿಕ್ಕನ್ನು ನಿರ್ಧರಿಸುತ್ತದೆ. Thank you for watching this video. Subscribe to my channel for more videos.